ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಕೊರಿಯನ್ ಕನಕರಾಜು ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ವರುಣ್ ತೇಜ್ ಅಂಡ್ ರಿತಿಕಾ ನಾಯಕ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪುವಂತಹ ಕೊರಿಯನ್ ದೇಶದ ಒಬ್ಬ ಗ್ಯಾಂಗ್ಸ್ಟರ್ ನ ಅಸ್ಥಿ ಅದು ಹೇಗೋ ಆಂಧ್ರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿರುವಂತಹ ಒಂದು ಬಾರ್ ನ ಮಾಲೀಕನ ಕೈಗೆ ಸೇರುತ್ತೆ. ಮುಂದೊಂದು ದಿನ ಅದೇ ಬಾರಿನಲ್ಲಿ ನಡೆಯುವಂತಹ ಒಂದು ಗ್ಯಾಂಗ್ ವಾರ್ ಅಲ್ಲಿ ಆ ಅಸ್ಥಿ ಅದೇ ಊರಿನ ವ್ಯಕ್ತಿಯಾಗಿರುವಂತಹ ಕನಕರಾಜು ದೇಹಕ್ಕೆ ಸೇರುತ್ತೆ. ಕನಕರಾಜು ದೇಹದೊಳಗೆ ಕೊರಿಯನ್ ಗ್ಯಾಂಗ್ಸ್ಟರ್ ನ ಅಸ್ಥಿ ಸೇರಿದ ನಂತರ ಕನಕರಾಜು ದೇಹದಲ್ಲಿ ಆಗುವಂತಹ ಬದಲಾವಣೆಗಳಾದ್ರೂ ಏನು, ಅದರಿಂದಾಗಿ ಅವನ ಲೈಫ್ ಕಂಪ್ಲೀಟ್ಲಿ ಟರ್ನ್ ಆಗೋದಾದ್ರೂ ಹೇಗೆ, ಫೈನಲ್ ಆಗಿ ಕನಕರಾಜು ಅವನಿಗೆ ಎದುರಾಗುವಂತಹ ಎಲ್ಲಾ ಕಷ್ಟಗಳನ್ನು ದಾಟಿ ಮತ್ತೆ ಮೊದಲಿನ ಹಾಗೆ ನಾರ್ಮಲ್ ಲೈಫ್ ಗೆ ಹಿಂದಿರುಗೋಕೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ವರುಣ್ ತೇಜ್ ಕನಕರಾಜು ಆಸ್ ಎಕ್ಸ್ಪೆಕ್ಟೆಡ್ ಈ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ. ಅವರದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ರಿತಿಕಾ ನಾಯಕ್ ಎಸ್ ಚೈತ್ರ ಅವರ ಆಕ್ಟಿಂಗ್ ಇಂಪ್ರೆಸಿವ್ ಆಗಿ ಬಂದಿದೆ. ಅವರಿಗೆ ಸಿಕ್ಕಿರುವಂತಹ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಕಾಮಿಡಿಯನ್ ಸತ್ಯ ಆಸ್ ಕನಕರಾಜುಸ್ ಫ್ರೆಂಡ್ ಕಿಷ್ಟಪ್ಪ ಈ ಫಿಲಮ್ ಅಲ್ಲಿ ಅವರಿಗೆ ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅವರ ಕಾಮಿಡಿ ಟೈಮಿಂಗ್ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಅವರ ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಆಡಿಯನ್ಸ್ ಗೆ ಆಟೋಮೆಟಿಕ್ ಆಗಿ ನಗು ತರಿಸುತ್ತೆ. ಈ ಫಿಲಂ ಗೆ ಅವರ ಪರ್ಫಾರ್ಮೆನ್ಸ್ ಮೇಜರ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ಗೋಸ್ಟ್ ಡ್ರಾಮಾ ಆಗಿ ಮಾಡ್ಕೊಂಡಿದ್ದಾರೆ. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನನಗೆ ಕಂಪ್ಲೀಟ್ಲಿ ಪ್ರೆಡಿಕ್ಟಬಲ್ ಆಗಿತ್ತು. ಫಿಲಂ ಅಲ್ಲಿ ಆಂಟಿಸಿಪೇಟ್ ಮಾಡೋದಕ್ಕೆ ಏನು ಸಹ ಉಳಿದಿರ್ಲಿಲ್ಲ. ಇದರಿಂದಾಗಿ ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಅಪೋಸಿಟ್ ಗ್ಯಾಂಗ್ ಮೆಂಬರ್ ಒಬ್ಬನ ಕಿವಿನೇ ಕಟ್ ಮಾಡಿದ್ರು ಯಾವುದೋ ಒಂದು ಸಣ್ಣ ಪುಟ್ಟ ಪೆಟ್ಟಿ ಕೇಸ್ ಮೇಲೆ ಒಳಗಾಕಿರೋ ತರ ಕನಕರಾಜನನ್ನ ಇನ್ಸ್ಪೆಕ್ಟರ್ ಈಸಿಯಾಗಿ ಜೈಲಿಂದ ಆಚೆ ಬಿಡೋದು. ಕೊಲೆ ಕೇಸಲ್ಲಿ ಆರೋಪಿಯಾಗಿರುವಂತಹ ಕನಕರಾಜು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ದೇನೆ ಕೊರಿಯಾ ಅಂತಹ ಒಂದು ವಿದೇಶಕ್ಕೆ ಈಸಿಯಾಗಿ ಹೋಗೋದು. ಈ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು. ಫ್ಯಾಂಟಸಿ ಮೂವಿ ಆಗಿರೋದ್ರಿಂದ ಸೂಪರ್ ನ್ಯಾಚುರಲ್ ಪವರ್ ಸೀನ್ಸ್ ಅಲ್ಲಿ ಈ ತರ ಲಾಜಿಕಲ್ ಮಿಸ್ಟೇಕ್ಸ್ ಆಗೋದು ಸಹಜ. ಆದ್ರೆ ನಾರ್ಮಲ್ ಸೀನ್ಸ್ ಅಲ್ಲೂ ಈ ತರ ಲಾಜಿಕಲ್ ಮಿಸ್ಟೇಕ್ಸ್ ಮಾಡಿರೋದು ನನಗೆ ವರ್ಕ್ ಆಗ್ಲಿಲ್ಲ. ಕನಕರಾಜು ಕೊರಿಯನ್ ಕನಕರಾಜು ಆಗಿ ಬದಲಾಗೋವರೆಗೂ ಫಿಲಮ್ ಅಷ್ಟಕ್ಕಷ್ಟೇನೆ, ಅಂದ್ರೆ ಅಲ್ಲಿವರೆಗೂ ಸ್ಕ್ರೀನ್ ಪ್ಲೇ ಫ್ಲಾಟ್ ಆಗಿ ತಗೊಂಡೋಗಿದ್ದಾರೆ. ಆ ಪಾಯಿಂಟ್ ಆದ್ಮೇಲಿಂದ ಫಿಲಮ್ ಅಲ್ಲಿ ಆಕ್ಚುಯಲ್ ಕಾಮಿಡಿ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ಸ್ ಹಾಗೂ ಇಂಡೋ ಕೊರಿಯನ್ಸ್ ಮಧ್ಯೆ ಇರುವಂತಹ ಕಮ್ಯುನಿಕೇಶನ್ ಗ್ಯಾಪ್ ಅನ್ನೋ ಒಂದು ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು ಕಾಮಿಡಿನ ಕ್ರಿಯೇಟ್ ಮಾಡಿರೋದು ನನಗೆ ಲೈಕ್ ಆಯ್ತು. ಕಿಷ್ಟಪ್ಪ ಕ್ಯಾರೆಕ್ಟರ್ ಕಾಮಿಡಿಯನ್ ಸತ್ಯ ಕಾಂಬೋ ಅಲ್ಲಿ ಬರುವಂತಹ ಜಂಕಾಕ್ ಡಾಗ್ ಕಾಮಿಡಿ ಹಾಗೂ ಸ್ಮಶಾನದಲ್ಲಿ ನಡೆಯುವಂತಹ ಒಂದಷ್ಟು ಇನ್ಸಿಡೆಂಟ್ಸ್, ಈ ಎಲ್ಲಾ ಪೋರ್ಷನ್ಸ್ ಅಲ್ಲೂ ಸತ್ಯ ಅವರ ಕಾಮಿಡಿ ಟೈಮಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಫಸ್ಟ್ ಹಾಫ್ ಆಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಕಿಷ್ಟಪ್ಪ ಹಾಗೂ ಅವರಪ್ಪ ಇಬ್ರು ಸೇರ್ಕೊಂಡು ಸ್ಮಶಾನದಿಂದ ಮಾಡುವಂತಹ ವಶೀಕರಣ ಪೂಜೆ ಮತ್ತು ಬುಲ್ರಾಜು ರಿಲೇಟೆಡ್ ಆಗಿ ಬರುವಂತಹ ಕಾಮಿಡಿ ಸೀನ್ಸ್ ನನಗೆ ವರ್ಕ್ ಆಯ್ತು ಅನ್ನೋದೊಂದು ಬಿಟ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಮೋಸ್ಟ್ ಆಫ್ ದ ಕಾಮಿಡಿ ಸೀನ್ಸ್ ನನಗೆ ವರ್ಕ್ ಆಗ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು. ಸೆಕೆಂಡ್ ಹಾಫ್ ಅಲ್ಲಿ ಆ ಕೊರಿಯನ್ ಗ್ಯಾಂಗ್ಸ್ಟರ್ ರಿಲೇಟೆಡ್ ಆಗಿ ಬರುವಂತಹ ಸೀನ್ಸ್ ಅಲ್ಲಿ ಕಾಮಿಡಿ ಡ್ರಾಪ್ ಆಗುತ್ತೆ. ಮತ್ತೆ ಆ ವಶೀಕರಣ ಪೂಜೆ ರಿಲೇಟೆಡ್ ಸೀನ್ ಅಲ್ಲಿ ಕಾಮಿಡಿ ಪಿಕಪ್ ಆಗುತ್ತೆ. ಆದ್ರೂ ಅದಾದ್ಮೇಲಿಂದ ಕಂಪ್ಲೀಟ್ಲಿ ಡ್ರಾಪ್ ಆಗಿದೆ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಫೈಟ್ ಟೋಟಲಿ ಮೀನಿಂಗ್ಲೆಸ್ ಆಗಿ ಬಂದಿದೆ. ಫ್ಯಾಂಟಸಿ ಮೂವಿ ಅನ್ನೋ ಒಂದು ರೀಸನ್ ಇಟ್ಕೊಂಡು ಮನಸ್ಸಿಗೆ ಬಂದಂಗೆ ಸ್ಕ್ರೀನ್ ಪ್ಲೇ ನ ಮಾಡ್ಕೊಂಡು ಹೋಗಿದ್ದಾರೆ. ಕಂಪ್ಲೀಟ್ಲಿ ಆನಿಮೇಷನ್ ಮಾಡಾಕಿದ್ದಾರೆ. ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಫೈಟ್ ವರ್ಕ್ ಆಗ್ಲಿಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಯಾವ್ದು ಹೇಳ್ಕೊಳಂಗಿಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ಹಾಗೂ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ನಾರ್ಮಲ್ ಸೀನ್ಸ್ ಅಲ್ಲಿ ನಾನು ಹೇಳಿದ ಕೆಲವು ಲಾಜಿಕಲ್ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಆವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.